ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರ್ತಿರುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನದಲ್ಲಿ ಓದಲ್ಪಟ್ಟಿರುವಂಥ ಕೆಲವು ವಾಕ್ಯ ಭಾಗಗಳಲ್ಲಿ ನಾವು ಧ್ಯಾನ ಮಾಡುವಾಗ ಕರ್ತನೆ, ನಾನು ಆಡುವಂಥ ಮಾತು ಅದು ನಿಮ್ಮ ಮಾತುಗಳಾಗಿದ್ದುಕೊಂಡು ತಂದೆ ಮತ್ತು ನೀವೇ ನಮ್ಮೊಟ್ಟಿಗೆ ಮಾತನಾಡಿ ಆ ವಾಕ್ಯವನ್ನು ನಾವೆಲ್ಲರೂ ಗ್ರಹಿಸಿಕೊಂಡು ತಿಳ್ಕೊಂಡು ವಾಕ್ಯದಂತೆ ನಡೀಲಿಕ್ಕೆ ಬೇಕಾದಂಥ ನಿಮ್ಮೊಂದು ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡುವುದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕೂಡಿ ಬಂದಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಪ್ರಿಯರೇ, ಈ ದಿನದಲ್ಲಿ ಮುಖ್ಯವಾದಂಥ ದೇವರ ವಾಕ್ಯದ ಒಂದು ವಿಷಯ ಏನೆಂದರೆ, ಯೇಸುವಿನ ರಕ್ತದಿಂದ ನಮಗೆ ದೊರಕುವಂಥ ಆಶೀರ್ವಾದಗಳು ಎಂಬುದಾಗಿ. ಅಲ್ಲ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ ಎಂಬುದಾಗಿ. ಆದ್ದರಿಂದ ಯೇಸುವಿನ ರಕ್ತದಿಂದ ನಮಗೆ ಆಗುವಂಥ ಭಾಗ್ಯಗಳು ಅಥವಾ ಆಶೀರ್ವಾದಗಳು ಯಾವ್ಯಾವು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಾಗ ನಮಗೆ ಅನೇಕ ವಿಷಯಗಳು ಸತ್ಯವೇದದ ಮುಖಾಂತರ ನಮಗೆ ತಿಳಿಯಪಡಿಸ್ತದೆ ಎಂಬುದಾಗಿ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ರಕ್ತದಿಂದ ನಮಗೆ ದೊರಕುವಂಥ ಆಶೀರ್ವಾದಗಳು ಎಂಬುದಾಗಿ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಓದುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಆದ್ದರಿಂದ ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪದಿಂದ, ನಮ್ಮ ಅಪರಾಧಗಳು, ಲೋಕದಲ್ಲಿ ನಾವು ಮಾಡುವಂಥ ಅನೇಕ ಕೆಟ್ಟ ಕೆಲಸಗಳು, ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಅನೇಕ ಪಾಪಗಳು ಅಲ್ಲ, ಇವೆಲ್ಲವೂ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಮಗೇನಾಯಿತು? ಬಿಡುಗಡೆ ಆಯಿತು ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ಎಂಬುದಾಗಿ. ಆದ್ದರಿಂದ ನಾವು ಈ ದಿನದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಆತನ ದೇಹ ಮತ್ತು ಆತನ ರಕ್ತವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಂತಂದರೆ ನಾವು ಆತನಿಗೆ ಒಪ್ಪಿಸಿಕೊಡುವಂಥದ್ದು ಎಂಬುದಾಗಿ. ಆತನಲ್ಲಿ ನಾವು ಒಂದಾಗುವುದು, ಆ ರೀತಿಯಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಬರುವಂಥದ್ದು ಎಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಏನಾಗಿದೆ? ಬಿಡುಗಡೆ ದೊರೆಯಿತು ಎಂಬುದಾಗಿ. ಇದು ಒಂದು ದೊಡ್ಡದಾದಂಥ ಆಶೀರ್ವಾದ ಎಂಬುದಾಗಿ. ನಾವು ಆತನನ್ನು ಅಂಗೀಕರಿಸಿ ಆತನ ಹೆಜ್ಜೆಜ್ಜಾಡಿಯಲ್ಲಿ ನಡೆಯುವಾಗ ನಮಗೆ ನಮ್ಮ ಅಪರಾಧಗಳು, ನಮ್ಮ ಈ ಲೋಕದ ನಾವು ಮಾಡಿದಂಥ ಎಲ್ಲವೂ ನಮಗೆ ಬಿಡುಗಡೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಇನ್ನು ಮುಂದೆ ಹೋದಮ್ಮ.
ಆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:9 ನಾವು ನೋಡುವಾಗ ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಎಂಬುದಾಗಿ. ಅಂದರೆ ಇಲ್ಲಿ ಆತನು ಸುರಿಸಿದಂಥ ರಕ್ತದಿಂದ ನಾವೆಲ್ಲರೂ ನೀತಿವಂತರಾಗುತ್ತೇವೆ ಎಂಬುದಾಗಿ. ಅಲ್ಲ, ನಮ್ಮನ್ನು ಆತನ ಪರಿಶುದ್ಧ ರಕ್ತ ಶಿಲುಬೆ ಮೇಲೆ ನಮಗಾಗಿ ಸುರಿಸಿದಂಥ ಆತನ ಪರಿಶುದ್ಧ ರಕ್ತ ನಮ್ಮನ್ನೇನು ಮಾಡ್ತದದು? ನೀತಿವಂತರನ್ನಾಗಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ನೀತಿವಂತರಾಗಿ ಒಳ್ಳೆಯ ಮಕ್ಕಳಾಗಿ ಆತನ ಮೆಚ್ಚುಗೆಗೆ ನಾವೆಲ್ಲರೂ ಬಾಧ್ಯರಾಗಿ ಆತನನ್ನು ನಾವು ಯಾವಾಗಲೂ ಸಂತೋಷದಿಂದ ಉಲ್ಲಾಸದಿಂದ ನಾವು ಆತನನ್ನು ಘನಪಡಿಸುವವರಾಗಿರಬೇಕು ಎಂಬುದಾಗಿ. ಆದ್ದರಿಂದ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಯೇಸುವಿನ ರಕ್ತ. 1 ಯೋಹಾನ 1 ಅಧ್ಯಾಯ 7ನೇ ವಚನ ಹೋದರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ರಕ್ತ ಏನಂತಂತಂದರೆ ನಮ್ಮನ್ನೇನು ಮಾಡುತ್ತದೆ? ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಅಲ್ಲ, ಶುದ್ಧಿ ಮಾಡುತ್ತದಂತಂದರೆ ನಾವು ಯಾವಾಗಲೂ ಆತನ ಧ್ಯಾನದಲ್ಲಿರಬೇಕು. ಆತನಿಗೆ ಒಂದು ಸಾರಿ ನಾವು ದೀಕ್ಷಾಸ್ಥಾನ ಹೊಂದಿದ ನಂತರ ನಾವೇನು ಮಾಡಬೇಕು? ಆತನನ್ನು ವಿಶ್ವಾಸದಿಂದ ಒಳ್ಳೆಯ ನಡತೆಯಿಂದ ನಾವು ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ, ನಾವು ಎಲ್ಲದರಲ್ಲಿ ಕೂಡ ನಾವು ಯಾವ ರೀತಿಯಿಂದ ಇರಬೇಕು? ಒಳ್ಳೆಯ ನಡತೆಯ ಮುಖಾಂತರ ಒಳ್ಳೆಯ ರೀತಿಯಿಂದ ನಾವು ಜೀವಿಸುವಾಗ ನಾವೇನಂತಂದರೆ ಈ ಲೋಕದ ಎಲ್ಲ ಪಾಪದಿಂದ ನಮ್ಮನ್ನೇನಂತ ನಮ್ಮ ಅಪರಾಧಗಳಿಂದ ನಮ್ಮನ್ನು ಏನಂತಂದರೆ ಯೇಸುವಿನ ರಕ್ತ ನಮ್ಮನ್ನೇನು ಮಾಡಿತು? ಶುದ್ಧಿ ಮಾಡಿತು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಟ್ಟಿದೆ ಎಂಬುದಾಗಿ. ಮತ್ತು 4ನೇದಾಗಿ ನಾವು ನೋಡ್ತಾ ಇದ್ದೇವೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಇಲ್ಲಿ ನಾವು ನೋಡುತ್ತೇವೆ ಯೇಸುವಿನ ರಕ್ತದಿಂದ ಸಮಾಧಾನ, ಶಾಂತಿ, ನೆಮ್ಮದಿ ನಮಗೆ ದೊರಕಿತು ಎಂಬುದಾಗಿ. ಅಲ್ಲ, ನಾವೆಲ್ಲರೂ ದೇವರ ಮಕ್ಕಳಾಗಲಿಕ್ಕೆ, ನಾವು ದೇವರ ಮಕ್ಕಳಾದ ಮೇಲೆ ನಾವೆಲ್ಲರೂ ಶಾಂತ ರೀತಿಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ನಾವು ದೇವರ ಮಕ್ಕಳು ಅನಿಸಿಕೊಳ್ಳುವಂಥ ರೀತಿಯಲ್ಲಿ ನಾವೇನು ಮಾಡಬೇಕು? ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ. ಆದ್ದರಿಂದ ಆತನ ರಕ್ತದ ಮುಖಾಂತರ ನಮಗೇನು ಸಿಕ್ಕಿದೆ? ಸಮಾಧಾನ ಸಿಕ್ಕಿದೆ, ಶಾಂತಿ, ನೆಮ್ಮದಿ, ಒಳ್ಳೆಯ ಒಂದು ಜೀವಿತ ನಮಗೆ ಸಿಕ್ಕಿದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಟ್ಟಿದೆ ಎಂಬುದಾಗಿ. ಮತ್ತು 5ನೇದಾಗಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 13 2ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನ. ಇಲ್ಲಿ
ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಇದನ್ನು ನಾವು ನೋಡುವಾಗ ಯೇಸುವಿನ ರಕ್ತದಿಂದ ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತದೆ ಎಂಬುದಾಗಿ. ಅಂದರೆ ಯೇಸುವಿನ ರಕ್ತ ನಮ್ಮನ್ನು ಶುದ್ಧರನ್ನಾಗಿ, ಒಳ್ಳೆಯವರನ್ನಾಗಿ ನಮ್ಮನ್ನು ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ರಕ್ತದ ಮುಖಾಂತರ ಆತನ ಸಮೀಪ ಅಂದರೆ ಹತ್ತಿರ ಬಂದೆವು ಎಂಬುದಾಗಿ. ಅಂದರೆ ನಾವು ಯೇಸು ಸ್ವಾಮಿಯನ್ನು ನಂಬದೆ, ಆತನನ್ನು ಅಂಗೀಕರಿಸಿಕೊಳ್ಳದೆ, ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ಳದೆ ನಾವು ಯೇಸುವಿನಿಂದ ಬಹಳ ದೂರ ಉಳಿಯುತ್ತೇವೆ ಅಲ್ಲ. ಯಾವಾಗ ಯೇಸು ಸ್ವಾಮಿ ನನಗಾಗಿ, ನನ್ನ ಪಾಪಕ್ಕಾಗಿ ಶಿಲುಬೆ ಮೇಲೆ ನನ್ನ ಪಾಪ ಸಲುವಾಗಿ ಆತನು ನನ್ನ ಪಾಪವನ್ನು ಹೊತ್ತುಕೊಂಡು ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ನಾನು ಆತನನ್ನು ನಂಬುವುದರ ಮುಖಾಂತರ, ಆತನಲ್ಲಿ ನಾನು ಜೀವಿಸುವುದರ ಮುಖಾಂತರ ಮತ್ತು ಆತನ ನಂಬಿ ನಾನು ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ಳೋದರ ಮುಖಾಂತರ ನಾವೇನಾಗ್ತೇವೆ, ಆತನ ಸಾಮೀಪ್ಯ ಬರುತ್ತೇವೆ ಎಂಬುದಾಗಿ. ಅಂದರೆ ಬಹಳ ದೂರ ಇದ್ದವರು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳದೆ ಇದ್ದವರು ಯಾವಾಗ ಆತನನ್ನು ಅಂಗೀಕರಿಸಿಕೊಂಡು ಆತನ ನಮಗಾಗಿ ಸುರಿಸಿದಂಥ ಕ್ರಿಸ್ತನ ರಕ್ತದ ಮುಖಾಂತರ ನಾವು ಆತನ ಸಮೀಪಕ್ಕೆ, ಆತನ ಹತ್ತಿರಕ್ಕೆ ಬರುತ್ತೇವೆಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಟ್ಟಿದೆ ಎಂಬುದಾಗಿ. ಮತ್ತು ಪ್ರಕಟಣೆ 12ನೇ ಅಧ್ಯಾಯ 11ನೇ ವಚನ. ಇಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ರಕ್ತದಿಂದ ಸೈತಾನನ ಮೇಲೆ ನಮಗೇನು ಸಿಕ್ಕಿದೆ, ಜಯ ಸಿಕ್ಕಿದೆ ಎಂಬುದಾಗಿ ಅಲ್ಲ. ಕ್ರೈಸ್ತರಾದಂಥ ನಾವುಗಳು ಲೋಕದ ಬರುವಂಥ ಎಲ್ಲವನ್ನು ನಾವೇನು ಮಾಡ್ತೇವೆ, ಜಯಿಸ್ತೇವೆ ಎಂಬುದಾಗಿ ಅಲ್ಲ. ಭಾಳ ಜನ ಯೇಸು ಸ್ವಾಮಿ ನಂಬದೇ ಇರುವಂಥವರು, ಯೇಸು ಸ್ವಾಮಿಯನ್ನು ಅಂಗೀಕರಿಸದೇ ಇರುವಂಥವರು ಏನು ಮಾಡ್ತಾರೆ, ಲೋಕಕ್ಕೆ ಒಳಗಾಗುತ್ತಾರೆ. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವಿತವನ್ನು ಯೇಸುವಿಗಾಗಿ ಅವರು ಜೀವಿಸುವಾಗ ಯೇಸುವಿನ ರಕ್ತ ಸೈತಾನನ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ ನಮಗೇನು ಸಿಗ್ತದೆ, ಜಯ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಟ್ಟಿದೆ. ಆದ್ದರಿಂದ ನಾವೆಲ್ಲರೂ ಈ ದಿನದಲ್ಲಿ ಆತನ ದೇಹ ಮತ್ತು ಆತನ ರಕ್ತ ನಾವೆಲ್ಲರೂ ಜ್ಞಾಪ ಮಾಡಿಕೊಂಡು ಆತನಲ್ಲಿ ಒಂದಾಗಿ ನಮ್ಮ ನಡೆ ನುಡಿ ಕ್ರಿಯೆಗಳ ಮುಖಾಂತರ ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸುವಂಥ ಈ ಎಲ್ಲ ಆಶೀರ್ವಾದಗಳು ನಮಗೆ ದೊರಕಿವೆ. ಆದ್ದರಿಂದ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಅಸಡ್ಡೆ ಮಾಡಿಬಿಟ್ರೆ, ತಿರಸ್ಕಾರ ಮಾಡಿಬಿಟ್ರೆ ನಾವು ಯಾವ ಮಕ್ಕಳಾಗುತ್ತೇವೆ, ಸೈತಾನ ಮಕ್ಕಳಾಗ್ತೇವೆ. ಆದ್ದರಿಂದ ಲೋಕದಲ್ಲಿ ನಮ್ಮನ್ನು ನಿಮಿಷಕ್ಕೆ, ಕ್ಷಣಕ್ಕೆ ಸೈತಾನನು ತನ್ನ ಬಲೆಗೆ ನಮ್ಮನ್ನು ಶೋಧನೆಗೆ ಒಳಪಡಿಸುವ ರೀತಿಯಲ್ಲಿ ನಮ್ಮನ್ನು ಬಹಳ ಹೊಂಚು ಹಾಕಿ ನೋಡ್ತಾ ಇರ್ತಾನೆ. ಆದ್ದರಿಂದ ನಾವೆಲ್ಲರೂ ಏನಾಗಿರಬೇಕು, ಈ ಎಲ್ಲ ಆಶೀರ್ವಾದಗಳಿಂದ ನಮ್ಮ ನಂಬಿಕೆ ಕುಂದು ಹೋಗದ ಹಾಗೆ, ನಮ್ಮ ಒಂದು ವಿಶ್ವಾಸ ಬಿದ್ದು ಹೋಗದ ಹಾಗೆ ನಾವೆಲ್ಲರೂ ಯೇಸು ಸ್ವಾಮಿಯನ್ನು ಭದ್ರವಾಗಿ ಏನು ಮಾಡಬೇಕು,
ಹಿಡಿದುಕೊಳ್ಳಬೇಕೆಂಬುದಾಗಿ. ಯಾವಾಗ ನಾವು ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳುವಾಗ ಆತನು ನಮ್ಮನ್ನು ಏನು ಮಾಡ್ತಾನೆ? ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಅಲ್ಲ. ನಾವು ಆತನನ್ನು ಹಿಡಿದುಕೊಳ್ಳುವಾಗ ಆತ ನಮ್ಮನ್ನು ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಎಂಬುದಾಗಿ. ನಾವು ಹಿಡಿದುಕೊಳ್ಳಕ್ಕೆ ಹಿಂದೆ ಮುಂದೆ ನೋಡಿದರೆ ಆತನ ನಮ್ಮನ್ನು ಏನು ಮಾಡ್ತಾನೆ? ತಿರಸ್ಕಾರ ಮಾಡುತ್ತಾನೆ ಎಂಬುದಾಗಿ. ಆದ್ದರಿಂದ ಕೂಡಿ ಬಂದಂಥ ಎಲ್ಲ ಸಭಿಕರೇ, ದೇವಜನರೇ, ಆದ್ದರಿಂದ ಯೇಸುವಿನ ರಕ್ತದಿಂದ ನಮಗೆ ದೊರಕುವಂಥ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡು ನಾವು ನೋಡ್ತೇವೆ. ಯೇಸುವಿನ ರಕ್ತದಿಂದ ಬಿಡುಗಡೆ ಮತ್ತು ನೀತಿವಂತರಾಗುವಂಥ ಒಂದು ಭಾಗ್ಯ, ಮತ್ತು ಅದೇ ರೀತಿಯಿಂದ ನಮ್ಮೊಂದು ಜೀವಿತ ಶುದ್ಧೀಕರಣ, ಮತ್ತು ಅದೇ ರೀತಿಯಿಂದ ನಾವು ನೋಡ್ತಾ ಇದ್ದೇವೆ ಸಮಾಧಾನ, ಮತ್ತು ನಾವು ನೋಡ್ತಾ ಇದ್ದೇವೆ ನಮಗೆ ದೇವರ ಒಂದು ಸಾಮೀಪ್ಯ, ಮತ್ತು ಅದೇ ರೀತಿಯಿಂದ ಸೈತಾನನ ಮೇಲೆ ನಮಗೆ ಜಯ ದೊರಕಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಾಗ ನಾವೆಲ್ಲರೂ ಆತನ ಹೆಜ್ಜೆಜ್ಜಾಡಿಯಲ್ಲಿ ನಡೆದು ಆತನ ವಾಕ್ಯಗಳನ್ನು ನಾವು ಅಂಗೀಕರಿಸಿಕೊಂಡು ಲೋಕದಲ್ಲಿ ಸೈತಾನನು ಯಾವ ರೀತಿಯಿಂದ ಇರ್ತಾನೆ? ಗರ್ಜಿಸುವಂತ ಅಲ್ಲ ಸಿಂಹ. ಅದಕ್ಕೆ ಹಸುವಾದರೆ ಏನು ಮಾಡ್ತದೆ? ಕಾಡಿನಲ್ಲಿ ಗರ್ಜಿಸಿ ಅರ್ಭಟಿಸಿ ಯಾವಾಗ ನಾನು ತಿನ್ನಲಿ, ಯಾವುದನ್ನು ನಾನು ಬೇಟೆ ಆಡಲಿ ಎಂಬುದಾಗಿ ಸಿಂಹ ಬಾಯಲ್ಲಿ ಊಟ ಸಿಗುವವರೆಗೆ, ಬೇಟೆ ಸಿಗುವವರೆಗೆ ಅರ್ಭಟಿಸುತ್ತಾ ಕಾಡಿನಲ್ಲಿ ಯಾವ ರೀತಿಯಿಂದ ಸಿಂಹ ಗರ್ಜಿಸ್ತಾ ಇದೆಯೋ ಅದೇ ರೀತಿಯಿಂದ ನಾವು ನೋಡ್ತಾ ಇದ್ದೇವೆ ಸೈತಾನನು ಕೂಡ ವಿಶ್ವಾಸಿಗಳನ್ನು ಮರುಳುಗೊಳಿಸಿ ಆತನು ತನ್ನ ಬಲೆಗೆ ಹಾಕಿಕೊಳ್ಳುತ್ತಿರುವಾಗ ನಾವೆಲ್ಲರೂ ಜಾಗರೂಕತೆಯಿಂದಿರಬೇಕು, ಬಹಳ ಎಚ್ಚರಿಕೆಯಿಂದಿರಬೇಕು. ಆದ್ದರಿಂದ ನಾವೆಲ್ಲರೂ ಈ ಎಲ್ಲ ಆಶೀರ್ವಾದಗಳನ್ನು ನಾವೆಲ್ಲರೂ ಪಡೆದುಕೊಂಡು ನಾವು ದೇವರಿಗೆ ಒಳಪಟ್ಟು ಆತನನ್ನು ನಮ್ಮ ನಡೆ ನುಡಿ ಕ್ರಿಯೆಗಳ ಮುಖಾಂತರವಾಗಿ ಆತನಲ್ಲಿ ನಾವು ದೃಢ ವಿಶ್ವಾಸವಿಟ್ಟು ಈ ಲೋಕದಲ್ಲಿ ಜೀವಿಸಿದೆಯಾದರೆ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ದೇವರ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಆರಕ್ಕಾಗಿ ಸಾಕಾರವಾಗಲಿ. ಆಮೇನ್. ಪರಮ ಗುರು ಚರಣವ ಪೆಡದಿರು ಮನವೇ, ನರ ಪಾಪೆ ಮನವೇ. ಪಾಪದ ಪಾದೊಳ ಬದುಕಿರಲೇಗೆ, ಶಾಪದಡೆಯೊಳಗೆ ತಾಂಗಿರಲೇಗೆ. ಪಾಪ ಪಾಪದ ಪಾದೊಳ ಬದುಕಿರಲೇಗೆ, ಶಾಪದಡೆಯೊಳಗೆ ತಾಂಗಿರಲೇಗೆ. ಪಾಪ ಪುಪನ ಸುಚರಣವ ಬಿಡದಿರು ಮನವೇ. ಪುಪನ ಸುಚರಣವ ಬಿಡದಿರು ಮನವೇ. ನರ ಪಾಪೆ ಮನವೇ. ಪರಂ ಕರುಣ ಪ್ರಸಾದೋಳು ಕಲತಿರಬೇಡ, ಸುರನ ಕರುಣೆಗಳ ನಡೆಸಿಕೋಬೇಡ. ಕರುಣ ಕರುಣ ಪ್ರಸಾದೋಳು ಕಲತಿರಬೇಡ, ಸುರನ ಕರುಣೆಗಳ ನಡೆಸಿಕೋಬೇಡ. ಕರುಣ
ಮನವೇ ಮನವೇ ನರಪ ಮನವೇ ದುರುಳರ ಸಂಗವ ತೊಲದಿರಬೇಡ ಮರುಳತನವ ಮೆಚ್ಚೆ ಭ್ರಮಿಸಿರಬೇಡ ದುರುಳರ ಸಂಗವ ನೊಲದಿರಬೇಡ ಮರುಳು ತನವ ಮೆಚ್ಚಿ ಭ್ರಮಿಸಿರಬೇಡ ದುರುಳರ ಸಂಗವ ತೊಲದಿರಬೇಡ ಮರುಳತನವ ಮೆಚ್ಚೆ ಭ್ರಮಿಸಿರಬೇಡ ದುರುಳರ ಸಂಗವ ನೊಲದಿರಬೇಡ ಮರುಳು ತನವ ಮೆಚ್ಚಿ ಭ್ರಮಿಸಿರಬೇಡ ಗುರು ಯೇಸು ಚರಣವ ಬಿಡದಿರು ಮನವೇ ಗುರು ಯೇಸು ಚರಣವ ಬಿಡದಿರು ಮನವೇ ಗುರು ಯೇಸು ಚರಣವ ಬಿಡದಿರು ಮನವೇ ಗುರು ಗುರು ಯೇಸು ಚರಣವ ಬಿಡದಿರು ಮನವೇ ನರ ಪಾಪೆ ಮನವೇ ಪರಮ ಗುರು ಚರಣವ ಬಿಡದಿರು ಮನವೇ ಮನವೇ ನರ ಪಾಪಿ ಪರಮ ಗುರು ಚರಣವ ಬಿಡದಿರು ಮನವೇ ನರ ಪಾಪೆ ಮನವೇ ಪರಮ ಗುರು ಚರಣವ ಬಿಡದಿರು ಮನವೇ ದಿನ ದಿನ ದೇವರ ವಾಕ್ಯವ ಕೇಳೆ ಅನುದಿನ ಜಪವನ್ನು ಮಾಡುತ್ತ ಪೋಗಳೆ ದಿನ ದಿನ ದೇವರ ವಾಕ್ಯವ ಕೇಳಿ ಅನುದಿನ ಜಪವನ್ನು ಮಾಡುತ್ತಾ ಪೊಗಳೆ ದಿನ ದಿನ ದೇವರ ವಾಕ್ಯವ ಕೇಳೆ ಅನುದಿನ ಜಪವನ್ನು ಮಾಡುತ್ತ ಪೋಗಳೆ ದಿನ ದಿನ ದೇವರ ವಾಕ್ಯವ ಕೇಳಿ ಅನುದಿನ ಜಪವನ್ನು ಮಾಡುತ್ತಾ ಪೊಗಳೆ ಯೇಸು ಚರಣವ ಬಿಡದಿರು ಮನವೇ ಚರಣವ ಬಿಡದಿರು ಮನವೇ ಯೇಸು ಚರಣವ ಬಿಡದಿರು ಮನವೇ ಯೇಸು ಚರಣ ನರ ಪಾಪೆ ಮನವೇ ಪರ ಪರಮ ಗುರು ಚರಣವ ಬಿಡದಿರು ಮನವೇ ನರ ಪಾಪೆ ಮನವೇ ಎಲ್ಲ ಜ್ಞಾನದ ಪಾಠಗಳನ್ನು ನೀವು ಹೇಳುವಂಥದ್ದು ನಾನು ಹೇಳಿದ ಹಾಗೆ ನೀವು ಹೇಳಬೇಕು. ಸರ್ವತ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆ ನುಡಿ ನೆನಪುಗಳಿಂದ ನಿಮ್ಮ ಆಜ್ಞೆಗಳನ್ನು ಮೀರಿ ನಿಮ್ಮ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು, ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದು ಒಪ್ಪಿಕೊಂಡು ಪ್ರಲಾಪಿಸ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿಮ್ಮ ಕೋಪ ರೌಂದರುಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಗಳಿಗೋಸ್ಕರ
ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಯುಳ್ಳ ತಂದೆಯೇ, ನಮ್ಮನ್ನು ಕರುಣಿಸು. ನಿಮ್ಮ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಇಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿಮ್ಮನ್ನು ಸೇವಿಸಿ ನಿಮ್ಮ ನಾಮಕ್ಕೆ ಘನಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಿಮಿತ್ತ ಬೇಡಿಕೊಳ್ಳುತ್ತೇನೆ. ಆಮೇನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿಮ್ಮ ಅಪಾರವಾದ ಕರುಣೆಯಿಂದ ನಿಮ್ಮ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಮರ್ಥವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಯುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಶ್ರಮೆ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲ್ಗೊಳ್ಳುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆತನು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಹೀಗೆ ಮಾಡ್ರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿಯೂ ನಿಮಗೋಸ್ಕರವೂ ಬಹು ಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಓ ಕರ್ತನೇ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿಮಗೆ ಸ್ತೋತ್ರವನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವೂ ಆಗಿದೆ. ನಲಿಗಾವನ ಕೈ
యేసు ఆఘోర సిల్వలో నలిగావనాకై యేసు ఆఘోర సిల్వలో నలిగావనాకై యేసు ఆఘోర సిల్వలో మరువలేను దేవా నిన్ను నా జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు నలిగావనాకై యేసు ఆఘోర సిల్వలో నేను చేసిన ప్రతి పాపము కొరడాలి నీ వీపును చీల్చివేసెను నా దోషములన్నీ మేకులుగా మారి నీ కాళ్ళకు చేతులకు గాయాలు చేసెను నేను చేసిన ప్రతి పాపము కొరడాలై నీ వీపును చీల్చివేసెను నా దోషములన్నీ మేకులుగా మారి నీ కాళ్ళకు చేతులకు గాయాలు చేసెను నీ పక్కలు బల్లెము చక్కున పొడచి నీ ప్రక్కల బల్లెము కుట్టున పొడచి నిన్ను హింసించిన ఘోర పాపికై నిన్ను హింసించిన ఘోర పాపికై నలిగావనాకై యేసు ఆఘోర సిల్వలో నలిగావనాకై యేసు ఆఘోర సిల్వలో మరువలేను దేవా నిన్ను నా జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు నీ రక్తమే నన్ను శుద్ధీకరించున్ నీ రక్తమే నా బలము నీ రక్తమే నన్ను శుద్ధీకరించున్ నీ రక్తమే నా బలము నీ రక్తధారలే ఇలా పాపికాశ్రయం వీచును నీ రక్తధారలే ఇలా పాపికాశ్రయం వీచును పరిశుద్ధ తన్
తండ్రి పాపిని కడిగి పవిత్ర పరచుము. పరిశుద్ధ తండ్రి పాపిని కడిగి పవిత్ర పరచుము. నీ రక్తమే నన్ను శుద్ధీకరించున్. రక్తమే నా బలము. నీ సిల్వలో కార్చినట్టి విలువైన రక్తముచే. నీ సిల్వలో కార్చినట్టి విలువైన రక్తముచే పాప విముక్తి చేసితివి. పరిశుద్ధ దేవతనయుడా పాప విముక్తి చేసితివి. పరిశుద్ధ దేవతనయుడా నీ రక్తమే నన్ను శుద్ధీకరించున్. నీ రక్తమే నా బలము. నశించు వారికి నీ సిలువ వెర్రితనముగానున్నది. నశించు వారికి నీ సిలువ రీతనముగానున్నది. రక్షింపబడుచున్న పాపికి దేవుని శక్తి అయ్యున్నది. రక్షింపబడుచున్న పాపికి శక్తి అయ్యున్నది. నీ రక్తమే నన్ను శుద్ధీకరించున్. నీ రక్తమే నా బలము. స్తుతి మహిమ ఘనతయు యుగ యుగంబులకును. స్తుతి మహిమ ఘనతయు యుగ యుగంబులకును. స్తుతి పాత్ర నీకే చెల్లును. స్తోత్రార్హుడా నీకే తగును. స్తుతి పాత్ర నీకే చెల్లును. స్తోత్రార్హుడా నీకే తగును. నీ రక్తమే నన్ను శుద్ధీకరించున్. నీ రక్తమే నా బలము. నీ రక్తధారలే ఇలా పాపికాశ్రయం ఇచ్చును. నీ రక్తధారలే ఇలా పాపికాశ్రయం ఇచ్చును. పరిశుద్ధ తండ్రి పాపిని కడిగి పవిత్ర పరచును. పరిశుద్ధ తండ్రి
నీ శక్తి అయ్యున్నది. నీ సిల్వలో కార్చినట్టి విలువైన రక్తముచే, నీ సిల్వలో కార్చినట్టి విలువైన రక్తముచే పాప విమోచన చేసితివి. పరిశుద్ధ దేవతనయుడా పాప విమోచితివే. ఎందుకో ఈ ఘోర పాపిని చేరదీసావు ప్రభువా. అయినను నన్ను ప్రేమించావు, కరుణించావు, నన్ను విడిపించావు. అయినను నన్ను ప్రేమించావు, కరుణించావు, నన్ను విడిపించావు. ఏముంది నాలో ఏ పరిశుద్ధత లేదే, అయినా నన్ను ప్రేమించితివే. ఎందుకో ఈ ఘోర పాపిని చేరదీసావు ప్రభువా. అన్యాయపు తీర్పు పొందావు నాకై, అపహాస్యం భరించావా. ఆదరణే కరువై బాధింపబడియు నీ నోరు తెరువలేదే. అన్యాయపు తీర్పు పొందావు నాకై, అపహాస్యం భరించావా. ఆదరణే కరువై బాధింపబడియు నీ నోరు తెరువలేదే. నీ ప్రేమ మధురం, నీ ప్రేమ అమరం, నీ త్యాగమే నన్ను బ్రతికించింది. నీ ప్రేమ మధురం, నీ ప్రేమ అమరం, నీ త్యాగమే నన్ను రక్షించింది. ఏముంది నాలో ఏ పరిశుద్ధత లేదే, అయినా నన్ను ప్రేమించితివే. ఎందుకో ఈ ఘోర పాపిని చేరదీసావు ప్రభువా. గుచ్చరి శిరమున మున్ల మకుటం నా కోసం భరించావా. ఊసిరిలో ఈదు మోము పైన అపహాస్యం సహించావా. గుచ్చరి శిరమునే మున్ల మకుటం నా కోసం భరించావా. ఊసిరి నీదు మోము పైన అపహాస్యం సహించావా. ఊసిరి నీదు మోము పైన ఆదరణే కరువై బాధింపబడియు నీ నోరు తెరువలేదే. అన్యాయపు తీర్పు పొందావు నాకై, అపహాస్యం భరించావా. ఆదరణే కరువై బాధింపబడియు నీ నోరు తెరువలేదే. నీ ప్రేమ మధురం, నీ ప్రేమ అమరం, నీ త్యాగమే నన్ను
బ్రతికించింది. నీ ప్రేమ మధురం, నీ ప్రేమ అమరం, నీ త్యాగమే నన్ను రక్షించింది. ఏముంది నాలో ఏ పరిశుద్ధత లేదే, అయినా నన్ను ప్రేమించితివే. ఎందుకు ఈ ఘోర పాపిని చేరదీసావు ప్రభువా. గుచ్చరి శిరమున ముండ్ల మకుటం నా కోసం భరించావా. ఊసిరిలో ఈదు మోము పైన అపహాస్యం సహించావా. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮವೇ ಸ್ವಾಮಿ. ಆಮೇನ್. ದಯವಿಟ್ಟು ಎಲ್ಲರೂ ಕೂತ್ಕೊಳ್ರಿ. ಆಮೇಲೆ ಅಂತ್ಯಾಶೀರ್ವಾದ ಕೊಡು. ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ದೇವರು ಮತ್ತು ಆತನ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆಯು, ಮಗನು, ಪವಿತ್ರಾತ್ಮನೂ ಆಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೇನ್. ಜೈ ಕ್ರಿಸ್ತ.